ಸೋನು ನಿಗಮ್ ಅವರ ಆ ಒಂದು ವರ್ತನೆ, ಪಶ್ಚಾತ್ತಾಪ ಇಲ್ಲದೇ ಇರತಕ್ಕಂಥ ವರ್ತನೆ, ಮತ್ತು ಅವರು ಒಂದು ವಿಡಿಯೋನಲ್ಲಿ ಒಂದು ಇದನ್ನು ಹರಿದು ಬಿಟ್ಟಿರ್ತಕ್ಕಂಥದ್ದು ಮತ್ತಷ್ಟು ಮಗದಷ್ಟು ಕನ್ನಡ ಪರ ಸಂಘಟನೆಯವ್ರನ್ನಾಗ್ಬೋದು, ಚಿತ್ರರಂಗದ ವ್ಯಕ್ತಿಗಳನ್ನಾಗ್ಬೋದು ಕೆರಳಿಸಿರ್ತಕ್ಕಂಥದ್ದು ಅಕ್ಷರಾಂಶ ಸತ್ಯ. ಆದರೆ ಇವತ್ತಿನ ತೀರ್ಮಾನ ಏನು, ಇವತ್ತು ವಾಣಿಜ್ಯ ಮಂಡಳಿಯಲ್ಲಿ ಈಗ ತೀರ್ಮಾನ ತೊಗೊತಾ ಇದ್ದೀವಿ, ಆ ತೀರ್ಮಾನದ ಆಧಾರದ ಮೇಲೆ ಎಲ್ಲ ಅಂಗಸಂಸ್ಥೆಯವರನ್ನು ನಾವು ಗಣನೆಗೆ ತಗೊಂಡು ಒಂದು ಅಂತಿಮವಾಗಿ ತೀರ್ಮಾನವನ್ನು ತಗೊಳ್ಳೇಬೇಕು. ಅವರ ಒಂದು ಈ ದುರ್ವರ್ತನೆ ಮತ್ತು ಏನು ಈ ಭಾವನೆಗಳನ್ನು ಕೆರಳಿಸ್ತಕ್ಕಂಥದ್ದು ಮತ್ತು ಭಾಷೆಯ ಮೇಲೆ ಅವರು ಮಾಡಿರ್ತಕ್ಕಂಥ ಇದೆಲ್ಲವಕ್ಕೂ ಒಂದು ನಿರ್ದಿಷ್ಟವಾಗಿ ಇನ್ನೊಂದು 1.5 ಗಂಟೆ 2 ಗಂಟೆ ಒಳಗಡೆ ಒಂದು ತೀರ್ಮಾನಕ್ಕೆ ಬರ್ತೀವಿ. ಯಾರೆಲ್ಲ ಭಾಗಿಯಾಗ್ತಾ ಇದ್ದೀರಾ ಸರ್? ಮೇಡಮ್, ಈಗ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ಗಳನ್ನು, ಅಂದರೆ ಈಗ ನಾವು ಆಮೇಲೆ ಕೆಲವು ನಿರ್ದೇಶಕರುಗಳು ಮತ್ತು ದೊಡ್ಡ ದೊಡ್ಡ ನಿರ್ಮಾಪಕರುಗಳು, ಹಾಗೆ ಮಾಜಿ ಅಧ್ಯಕ್ಷರುಗಳು, ಪ್ರತಿಯೊಬ್ಬರೂ ಕೂಡ ನಾವು ಇವತ್ತಿನ ದಿವಸ ಆಹ್ವಾನಿಸಿದ್ದೀವಿ. ವಾಣಿಜ್ಯ ಮಂಡಳಿನಲ್ಲಿ ಆ ಒಂದು ಅಂತಿಮವಾಗಿ ಒಂದು ತೀರ್ಮಾನ ತೊಗೋಬೇಕು. ಯಾಕಂದರೆ ಎಲ್ಲ ಅಂಗಸಂಸ್ಥೆಯವ್ರನ್ನ ನಾವು ಗಣನೆಗೆ ತೊಗೊಂಡೇ ಮಾಡಬೇಕಾದಂಥ ವಿಚಾರ ಇರೋದ್ರಿಂದ ಆ ಕೆಲಸನ ನಾವು ಮಾಡ್ತಾಯಿದ್ದೀವಿ.